ಹಲೋ ವೆಲ್ಕಮ್ ಟು ಮೈ ಅನದರ್ ಮಿನಿ ವ್ಲಾಗ್. ತುಂಬ ದಿನ ಆಗಿಬಿಟ್ಟಿತ್ತು ಮಿನಿ ವ್ಲಾಗ್ ಮಾಡೋದಕ್ಕೆ ಟೈಮೇ ಆಗ್ತಾಯಿಲ್ಲ. ಸೊ ಇವತ್ತು ಅಂತೂ ಫ್ರೀ ಮಾಡ್ಕೊಂಡು ಮಿನಿ ವ್ಲಾಗ್ ಹಾಕೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಮನೆ ಹತ್ರನೇ ಒಂದು ಮಾರ್ಟ್ ಓಪನ್ ಆಗಿತ್ತು. ಸೊ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ನಾನು ನನ್ನ ಮಗಳು ನಮ್ಮ ಯಜಮಾನ್ರು ಹೋಗಿದ್ವಿ. ಹೋಗಿ ಮಾರ್ಟಲ್ಲಿ ಏನೇನೆಲ್ಲ ಇದೆ ಅಂತ ನೋಡ್ತಾ ಹೋದ್ರೆ ಸಣ್ಣದಾಗಿ ಒಂದು ಶಾಪಿಂಗ್ ಕೂಡ ಆಗೇ ಹೋಯಿತು. ಏನಿಲ್ಲ ಶಾಪಿಂಗ್ ಅಂತಂದರೆ ಒಂದು ಸ್ವಲ್ಪ ಗ್ರಾಸರೀಸು ಮತ್ತು ನನ್ನ ಮಗಳಿಗೆ ಚಾಕ್ಲೇಟ್ಸ್ ಬೇಕು ಅಂದರು. ಸೊ ಚಾಕ್ಲೇಟ್ಸು ಎಲ್ಲನೂ ತೊಗೋತಾ ಇದ್ವಿ. ಜೊತೆಗೆ ಡೇಟ್ಸ್ ಏನೋ ಆಫರ್ಸ್ ಎಲ್ಲ ಹಾಕಿದ್ರು. ಸೊ ನೋಡೋಣ ಅಂತ ನೋಡ್ತೀವಿ. ಆ್ಯಕ್ಚುಲಿ ಈ ಮಾರ್ಟ್ಗಳೆಲ್ಲ ಏನು ದುಡ್ಡು ಸ್ಕ್ಯಾಮ್ ಅಂತಂದರೆ ಹಾಕಿರೋದೊಂದು MRP ಆಲ್ರೆಡಿ ಇರುತ್ತೆ. ಆ MRPಗೆ ಬೈ ಒನ್ ಗೆಟ್ ಒನ್ ಅಂತ ಹಾಕ್ಬಿಡ್ತಾರೆ. ಸೊ ನಾವೇನು ಮಾಡ್ತೀವಿ, ಒಂದೊಂದು ಸತಿ ತೊಗೊಳ್ಳೋ ಮೂಡಲ್ಲಿ ಓಕೆ ಬೈ ಒನ್ ಗೆಟ್ ಒನ್ ಇದೆ, ನಮಗೆ ಸೇವ್ ಆಗುತ್ತೆ ಅಂದ್ಬಿಟ್ಟು ತೊಗೊಬಿಡ್ತೀವಿ. ಆ್ಯಕ್ಚುಲಿ ಅದಿರೋ ಪ್ರೈಸ್ MRP ಇರೋದೇ ಅದಿರುತ್ತೆ. ಹಾಗಾಗಿಬಿಡುತ್ತೆ. ಒಂದೊಂದು ಸತಿ ಈ ಥರ ಸ್ಕ್ಯಾಮ್ ಆಗೋದು ಸಹಜನೇ. ಹಾಗೆ ಔಟ್ಲೆಟಲ್ಲಿ ಏನೇನೆಲ್ಲ ಅವೈಲಬಲ್ಸ್ ಇದೆ ಅಂತಂದ್ಬಿಟ್ಟು ನೋಡ್ಕೊತ ಒಂದಷ್ಟು ಐಟಮ್ಸ್ ಏನು ಬೇಕೋ ಎಲ್ಲ ತೊಗೊಂಡ್ವಿ. ಜೊತೆಗೆ ನನ್ನ ಮಗಳಿಗೆ ಟಿಕ್ ಟ್ಯಾಕು, ಚಾಕ್ಲೇಟ್ಸು, ಕಿಂಡರ್ ಜಾಯ್ ಅಂತಂದರೆ ತುಂಬಾ ಇಷ್ಟ. ಸೊ ಅದು ಕೂಡ ಲೈಟಾಗಿ ತೆಗೆಸ್ಕೊಂಡ್ಳು. ಕಾಮನಾಗಿ ಒಂದು ವಾರದಿಂದ ಕೊಟ್ಟಿರಲಿಲ್ಲ, ಕಾಫ್ ಆಗಿದೆ ಮತ್ತು ಜಂತುಳದ ಪ್ರಾಬ್ಲಮ್ ಅಂತೇಳಿ, ಬಟ್ ಬಿಡಲಿಲ್ಲ, ತೆಗೆಸ್ಕೊಂಡ್ಳು. ಅದಾದಮೇಲೆ ಫ್ರೂಟ್ ಸೆಕ್ಷನ್ಗೆ ಹೋದ್ವಿ. ಸೊ ಫ್ರೂಟ್ ಸೆಕ್ಷನಲ್ಲಿ ಒಂದಷ್ಟು ಫ್ರೂಟ್ಸ್ ಬೇಕು. ಇವಾಗೊಂದು ಸಮ್ಮರ್ ಇರೋದ್ರಿಂದ ವಾಟರ್ಮೆಲನ್ನು ಮತ್ತು ಮ್ಯಾಂಗೋ, ಆರೆಂಜ್, ಸೊ ಇದೆಲ್ಲ ಆದಷ್ಟು ವಾಟರ್ ಹೈಡ್ರೇಟೆಡ್ ಐಟಮ್ಸ್ನ ತೊಗೊಳ್ಳಿ, ಆದಷ್ಟು ಹೈಡ್ರೇಟೆಡ್ ಆಗಿರಿ. ಆ್ಯಂಡ್ ಸಂಡೇ ಅಲ್ವಾ, ಆ್ಯಸ್ ಯೂಶ್ವಲ್ ತುಂಬ ದಿನ ಆಗಿಬಿಟ್ಟಿತ್ತು ನಾನ್ ವೆಜ್ಜಲ್ಲಿ ಕಾಲ್ ಸೂಪ್ ಸೊ ಹಾಗಾಗಿ ಕಾಲ್ ಸೂಪ್ ಮಾಡ್ಕೊತಾ ಇದ್ದೀನಿ. ಕಂಪ್ಲೀಟ್ ಇದರ ಡೀಟೇಲ್ಸ್ ಬೇಕು ಅಂತಂದರೆ ಕಮೆಂಟ್ ಮಾಡಿ, ನಾನು ಶೇರ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.